ಎಲ್ರಿಗೂ ನಮಸ್ಕಾರ. ಆಶಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆಶಾ. ನನ್ನ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಪಲಾವ್ ಅಥವಾ ಮೊಟ್ಟೆ ಬಿರಿಯಾನಿ ಅಥವಾ ಮೊಟ್ಟೆ ಪಾಲಕ್ ರೈಸನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ನಮಗೆಲ್ರಿಗೂ ಗೊತ್ತಿದೆ, ಮಲೆನಾಡಿನ ಹಳ್ಳಿಗಳಲ್ಲಿ 100ರಲ್ಲಿ 80% ನಾನ್ ವೆಜ್ ಫ್ರೀಯರೇ. ಅದಕ್ಕೋಸ್ಕರ ಈ ಮೊಟ್ಟೆ ಬಿರಿಯಾನಿಯನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮತ್ತು ಇದು ಪಾಲಕ್ ರೈಸ್ ಕೂಡ ಆಗಿರುತ್ತೆ, ಬಟ್ ಮಧ್ಯದಲ್ಲಿ ಮೊಟ್ಟೆಗಳು ಇರುತ್ತೆ. ಈ ಮೊಟ್ಟೆಗಳನ್ನ ಬಳಸಿ ಪಾಲಕ್ ರೈಸನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನೋಡೋಣ. ನೆಕ್ಸ್ಟ್ ಇಲ್ಲಿ ಈ ಮೊಟ್ಟೆ ಪಲಾವ್ ಮಾಡೋದಕ್ಕೆ ನಾನು 7 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ನೀಟಾಗಿ ಮೊಟ್ಟೆಗಳನ್ನ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಎಲ್ಲ ಮೊಟ್ಟೆಗಳನ್ನು ಚೆನ್ನಾಗಿ ತೊಳೆದ ನಂತರ ಪಾತ್ರೆಗೆ ಮೊಟ್ಟೆ ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸಲಿಕ್ಕೆ ಇಡಬೇಕಾಗತ್ತೆ. ಒಂದು 15ರಿಂದ 20 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲೇ ಈ ಮೊಟ್ಟೆಗಳು ಬೇಯಬೇಕಾಗತ್ತೆ. ಹಾಗಾದರೆ ಇನ್ನೇನೇನು ಬೇಕು ಅಂತ ನೋಡೋದಾದರೆ, ಇಲ್ಲಿ 3 ಕಟ್ಟಷ್ಟು ನಾನು ಪಾಲಕನ್ನು ತೊಗೊಂಡಿದ್ದೀನಿ, 1 ಕಟ್ಟು ಪುದೀನ, 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಈ ಸೊಪ್ಪುಗಳಲ್ಲಿ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಮತ್ತು ಬೇರೆ ಯಾವ ಸೊಪ್ಪನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಅದರಿಂದನೇ ಈ ಪಲಾವ್ ಹಸಿರು ಕಲರ್ ಬರ್ತಾಯಿದೆ, ಈ ಪಾಲಕ್ ರೈಸ್ ಪಾಲಕ್ನ ಕಾರಣದಿಂದ. ನೆಕ್ಸ್ಟು ಇದಕ್ಕೆ ಮತ್ತೇನೇನು ಬೇಕು ಅಂತಂದರೆ, 2 ಹೆಚ್ಚಿದ ಈರುಳ್ಳಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ನೆಕ್ಸ್ಟು 2 ದೊಡ್ಡ ಬೆಳ್ಳುಳ್ಳಿ, ನೆಕ್ಸ್ಟು 1ರಿಂದ 2 ಇಂಚು ನಾನು ಶುಂಠಿಯನ್ನು ಇದಕ್ಕೆ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದೆಲ್ಲ ಪೇಸ್ಟಿಗೆ. ಅದೇ ರೀತಿ ನೆಕ್ಸ್ಟ್ ಪುಡಿಗಳ ಬಗ್ಗೆ ನೋಡೋದಾದರೆ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲೆ ಪೌಡರು, ಇದು ಮನೆಯಲ್ಲೇ ಮಾಡಿರೋದು, ಕೊತ್ತಂಬರಿ ಪೌಡರು, ಅರಿಶಿಣ ಪುಡಿ ಹಾಗೂ ಖಾರಕ್ಕೆ ಬೇಕಿದ್ದರೆ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು. 1 ಲಿಂಬೆಹಣ್ಣು, ಒಂದು ಇಡೀ ಲಿಂಬೆಹಣ್ಣನ್ನು ಬೇಡ, ಅರ್ಧ ಲಿಂಬೆಹಣ್ಣುಗಳನ್ನು ನಾವಿಲ್ಲಿ ಹಾಕ್ಕೊಳ್ಬೋದು. ನೆಕ್ಸ್ಟು ಈ ಸ್ಪೈಸಸ್ ಎಲ್ಲಾದರೆ ಒಂದು ಪಲಾವ್ ಎಲೆ, ನಮ್ಮ ಮಲೆನಾಡು ಭಾಗದಲ್ಲಿ ಹಸಿರು ಪಲಾವ್ ಎಲೆ ಎಲ್ಲರ ಹಿತ್ತಲಲ್ಲೂ ಇರುತ್ತೆ, ಆ ಪಲಾವ್ ಎಲೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ದಾಲ್ಚಿನ್ನಿ ಎಲೆ, ನೆಕ್ಸ್ಟು ಜೀರಿಗೆ, ಚಕ್ಕೆ, ಚಕ್ರಮೊಗ್ಗು, ಮರಾಠಿ ಮೊಗ್ಗು, 4 ಲವಂಗ, ಸ್ವಲ್ಪ ಕಾಳುಮೆಣಸು, ಇವುಗಳನ್ನ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹಾಗಾದರೆ ಈ ಪಲಾವನ್ನು ಅಥವಾ ಈ ಬಿರಿಯಾನಿಯನ್ನು ಅಥವಾ ಈ ಮೊಟ್ಟೆ ರೈಸನ್ನು ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ಮೊಟ್ಟೆ ನೀಟಾಗಿ ಬೇಯಬೇಕಾಗುತ್ತೆ. 15ರಿಂದ 20 ನಿಮಿಷಗಳ ಕಾಲ ದೊಡ್ಡ ಬೆಂಕಿಯಲ್ಲಿ ಕೂಡ ಇದು ಬೇಯಬೇಕಾಗುತ್ತೆ. ಇಲ್ಲ ಅಂತಂದರೆ ಈ ಮೊಟ್ಟೆಗಳ ಮೇಲಿನ ಭಾಗಗಳನ್ನ ನೀಟಾಗಿ ಬಿಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾದರೆ ಈ ಕಡೆ ಈ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಎಲ್ಲ ಅಂದರೆ ಚಕ್ರಮೊಗ್ಗು, ಮರಾಠಿ ಮೊಗ್ಗು, ಕಾಳುಮೆಣಸು, ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಎಲೆ ಹಾಗೂ ಇವುಗಳನ್ನ ಹಾಕ್ಕೊಳ್ತೀನಿ. ಅದಾದ ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಗೂ ಈರುಳ್ಳಿಗಳನ್ನು ದೊಡ್ಡಕ್ಕೆ ಹೆಚ್ಚಿರುವಂಥ ಈರುಳ್ಳಿಗಳನ್ನು ಇಲ್ಲಿ ಹಾಕ್ತೀನಿ. ಯಾಕಂದರೆ ಇದೆಲ್ಲ ಪೇಸ್ಟಿಗೆ ಹೋಗುತ್ತೆ, ಅದರಿಂದ ಇದನ್ನು ನಾವು ಚಿಕ್ಕದಾಗಿ ಹೆಚ್ಕೊಳ್ಬೇಕು ಅಂತ ಇಲ್ಲ. ಇದು ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇದಾದಮೇಲೆ ಇದಕ್ಕೆ ಪುದೀನ ಎಲೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಪಾಲಕ್ ಸೊಪ್ಪುಗಳನ್ನು ಕೂಡ ನೀಟಾಗಿ ತೊಳೆದಿರೋಂತಹ ಪಾಲಕ್ ಸೊಪ್ಪುಗಳನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗುವವರೆಗೂ ಇದನ್ನು ನೀಟಾಗಿ ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಡೆ ಇದೆಲ್ಲ ತಣ್ಣಗಾಗೋವರೆಗೆ ಅಕ್ಕಿಯನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. 2 ಬಾರಿ ಇದನ್ನು ತೊಳೆದು ನೀರಲ್ಲಿ ನೆನೆ ಹಾಕಿ ಇಟ್ಟಿರ್ತೀನಿ. ನೆಕ್ಸ್ಟ್ ಈ ಕಡೆ ಮೊಟ್ಟೆ ನೀಟಾಗಿ ಬೆಂದ ಮೊಟ್ಟೆಗಳನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಇದನ್ನು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಟ್ ಮಾಡ್ಕೊಂಡಂತಹ ಮೊಟ್ಟೆಯನ್ನು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಮೊಟ್ಟೆಗಳನ್ನ ಹಾಕಬೇಕು. ಆ ಮೊಟ್ಟೆಗಳಿಗೆ ಎಲ್ಲ ಪುಡಿಗಳನ್ನು ಹಾಕಬೇಕು. ಅಂದರೆ ಖಾರದ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲೆ ಪುಡಿ, ಸ್ವಲ್ಪ ಉಪ್ಪು, ಅರಿಶಿಣ ಪುಡಿಗಳನ್ನ ಹಾಕಿ ನಾವು ಎಣ್ಣೆಯಲ್ಲಿಯೇ ಸ್ವಲ್ಪ ಗರಂ ಮಸಾಲೆ ಪುಡಿಗಳನ್ನು ಕೂಡ ಹಾಕಿ ಎಣ್ಣೆಗಳಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಜಸ್ಟು ಎಣ್ಣೆಯಲ್ಲಿ ಈ ಮೊಟ್ಟೆ ಫ್ರೈ ಆಗಬೇಕು. ನೆಕ್ಸ್ಟ್ ಈ ಕಡೆ ತಣ್ಣಗಾಗಿರುವಂತಹ ಪುದೀನ ಇವುಗಳನ್ನೆಲ್ಲ ಪೇಸ್ಟಿಗೆ ನಾನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಅವುಗಳನ್ನು ನೀಟಾಗಿ ಮಿಕ್ಸಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಇದನ್ನು ರುಬ್ಬಬೇಕಾಗತ್ತೆ, ಅದು ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಈ ರೀತಿ ರುಬ್ಬಿಕೊಂಡಂತಹ ಮಸಾಲೆಯನ್ನು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ನುಣ್ಣಗೆ ರುಬ್ಬಿಕೊಂಡಂತಹ ಮಸಾಲೆಯನ್ನು ನಾವು ಅದಕ್ಕೆ ಹಾಕ್ಕೊಳ್ಬೇಕು. ಅದಕ್ಕೂ ಮೊದಲು ಕಾದಂತಹ ಎಣ್ಣೆಗೆ ಪಲಾವ್ ಎಲೆಯನ್ನು ಹಾಕ್ಕೊಳ್ತೀನಿ. ಇದು ಎಲ್ಲ ನಮ್ಮ ಮಲೆನಾಡಿನ ಭಾಗದಲ್ಲಿ ಎಲ್ಲರ ಹಿತ್ತಲು ಮತ್ತು ತೋಟದಲ್ಲಿ ಇರುತ್ತೆ. ಈ ಪಲಾವ್ ಎಲೆ ಹಾಕಿದ ನಂತರ 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಈ ಪೇಸ್ಟ್ ಮಾಡ್ಕೊಂಡಿರುವಂಥ ಈ ಮಸಾಲೆಯನ್ನು ಇದಕ್ಕೆ ಹಾಕಬೇಕಾಗತ್ತೆ. ಈ ಮಸಾಲೆ ಸ್ವಲ್ಪ ಎಣ್ಣೆ ಬಿಡುವವರೆಗೂ ಕೂಡ ಇದನ್ನು ಬಿಡಬೇಕಾಗತ್ತೆ. ನೆಕ್ಸ್ಟು ಇದಾದ ನಂತರ ಇದಕ್ಕೆ ನಾನು
ರೋಸ್ಟ್ ಮಾಡ್ಕೊಂಡಿರುವಂತಹ ಮೊಟ್ಟೆಗಳನ್ನು ಹಾಕ್ತಾಯಿದ್ದೀನಿ. ಈ ಮೊಟ್ಟೆಯನ್ನು ಹಾಕಿದ ನಂತರ ಈ ಪೇಸ್ಟೊಂದಿಗೆ ಮೊಟ್ಟೆ ನೀಟಾಗಿ ಬೇಯಬೇಕಾಗತ್ತೆ. ಒಂದು 2-3 ನಿಮಿಷಗಳ ಕಾಲ ಈ ರೀತಿ ಮೊಟ್ಟೆ ಈ ಪೇಸ್ಟ್ನ ಜೊತೆಗೆ ಬೇಯಲು ಬಿಡಬೇಕು. ಇದಾದ ನಂತರ ಇದಕ್ಕೆ ನಾನು 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿರೋದ್ರಿಂದ 4 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ನೀರು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿ, ಉಪ್ಪು, ಖಾರದ ಪುಡಿ ಹಾಗೂ ಅರ್ಧ ಲಿಂಬೆಹಣ್ಣನ್ನು ಹಾಕಿ ಇದನ್ನು ಹದಗೊಳಿಸ್ತಾ ಇದ್ದೀನಿ. ನೆಕ್ಸ್ಟು ಇದು ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಅಕ್ಕಿ ಎಲ್ಲ ಹಾಕಿದ ನಂತರ ಒಂದು ಬಾಳೆ ಎಲೆಗಳನ್ನು ಇದ್ರ ಮೇಲ್ಗಡೆ ನಾವು ಪರಿಮಳಕ್ಕೋಸ್ಕರ ಮುಚ್ಕೋಬೇಕಾಗತ್ತೆ. ಈ ರೀತಿ ತೊಳೆದಂತಹ ಬಾಳೆ ಎಲೆಗಳನ್ನು ಮುಚ್ಚಬೇಕಾಗತ್ತೆ. ಈ ರೀತಿ ಮುಚ್ಚಿದ ನಂತರ ದೊಡ್ಡ ಪ್ಲೇಟನ್ನು ಕೂಡ ಮುಚ್ಚಿ 15ರಿಂದ 20 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಈ ಮೊಟ್ಟೆಗಳನ್ನು ಮೊಟ್ಟೆ ರೈಸು ಇವುಗಳನ್ನೆಲ್ಲ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. 15ರಿಂದ 20 ನಿಮಿಷಗಳ ಕಾಲ ಆದ ನಂತರ ಇದನ್ನು ಒಂದು ಸತಿ ನೋಡ್ಬೋದು. ಅಂದರೆ ನೀರು ಜಾಸ್ತಿ ಆಗಿದೆಯೋ ಅಥವಾ ನೀರು ಕಡಿಮೆ ಆಗಿದೆಯೋ ಅನ್ನೋದನ್ನು ನೋಡ್ಬೋದು, ಅಥವಾ ಮೇಲ್ಗಡೆ ಬೆಂದಿದೆಯೋ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಇನ್ನೂ ಸ್ವಲ್ಪ ಬೇಯಬೇಕು ಅನ್ನೋದಾದರೆ ಅದನ್ನು ಹಾಗೆ ಮುಚ್ಚಿ ಬೇಯಿಸಬೇಕಾಗತ್ತೆ. ಆಲ್ರೆಡಿ ಈ ಪಲಾವ್ ಇವಾಗ ಬೆಂದಿದೆ. ಈ ರೀತಿ ಮೊಟ್ಟೆಗಳೆಲ್ಲ ಮೇಲ್ಗಡೆ ಕಾಣ್ತಾ ಇದೆ. ನೆಕ್ಸ್ಟು ಇದು ಬಿಸಿ ಇರುವಾಗಲೇ ನಾವು ಎಲ್ಲರೊಂದಿಗೆ ಊಟ ಮಾಡ್ಬೋದು. ಈ ರೀತಿ ಸಿಂಪಲ್ಲಾಗಿ ಮೊಟ್ಟೆ ಪಲಾವ್ ಅಥವಾ ಮೊಟ್ಟೆ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು. ಸೊಪ್ಪು ಕೂಡ ಇದರಲ್ಲಿದೆ, ಮೊಟ್ಟೆನೂ ಕೂಡ ಇದರಲ್ಲಿದೆ. ನಾವು ನೀಟಾಗಿ ಮಾಡಿಕೊಂಡು ತಿನ್ಬೋದು. ಮಲೆನಾಡಿನಲ್ಲಿ ಎಲ್ಲ ದಿನವೂ ಕೂಡ ನಾನ್ ವೆಜ್ಜನ್ನು ತಿನ್ನೋದಿಲ್ಲ. ಇಲ್ಲಿ ವಾರ ಅಂತ ಮಾಡಲಾಗತ್ತೆ ನಮ್ಮ ಕಡೆ. ಅಂದರೆ ಈಗ ಕುಲದೇವರು ಇರ್ತಾರೆ, ಆ ದೇವರಿಗೆ ಒಂದೊಂದು ವಾರವನ್ನು ನೆನೆಸಿ, ಅಂದರೆ ಈಗ ರೇಣುಕಾ ಎಲ್ಲಮ್ಮಗೂ ಅವರ ಕುಲದೇವರಾಗಿದ್ದರೆ ಮಂಗಳವಾರ ಇರ್ಬೋದು, ಶುಕ್ರವಾರಗಳನ್ನ ಮಾಡ್ತಾರೆ. ವೆಂಕಟರಮಣ ಈ ರೀತಿ ಅದು ಕುಲದೇವರಾಗಿದ್ದರೆ ಶನಿವಾರಗಳನ್ನ ಮಾಡ್ತಾರೆ. ಸೋಮವಾರಗಳನ್ನು ಕೂಡ ಮಾಡೋರಿದ್ದಾರೆ. ವಾರದಲ್ಲಿ 3 ವಾರಗಳನ್ನು ವಾರ ಅಂತ ಮಾಡ್ತಾರೆ. ವಾರ ಅಂತಂದರೆ ಅವತ್ತು ನಾನ್ ವೆಜ್ಜನ್ನು ಮನೆಯಲ್ಲಿ ಮಾಡೋ ಹಾಗಿಲ್ಲ, ಅದಕ್ಕೆ ವಾರ ಅಂತ ಕರಿತೀವಿ. ವಾರದಲ್ಲಿ 2 ದಿನ ಅಂತೂ ನಾನ್ ವೆಜ್ ಕಂಪಲ್ಸರಿ ಇರುತ್ತೆ. ಈ ರೀತಿ ಮೊಟ್ಟೆ ಇರ್ಬೋದು, ಮೀನಿರ್ಬೋದು, ಚಿಕನ್ ಇರ್ಬೋದು, ಏನಾದರೂ ಮಾಡಿಕೊಂಡು ಇಲ್ಲಿ ತಿನ್ನಲಾಗುತ್ತೆ. ಈ ರೀತಿ ಮೊಟ್ಟೆ ಇದ್ದರೆ ಮನೆಯಲ್ಲಿ ಸಿಂಪಲ್ಲಾಗಿ ಪಾಲಕ್ ಸೊಪ್ಪನ್ನು ತೊಗೊಂಡು ಈ ರೀತಿ ರೈಸನ್ನು ಮಾಡಿಕೊಂಡು ತಿನ್ಬೋದು. ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಶುಭ ದಿನ.